ನಮಸ್ಕಾರ ಬಂಧುಗಳೇ. ಯಾವ್ಯಾವ ರಾಶಿಯವರು ವಿಶೇಷವಾಗಿ 4 ರಾಶಿಯವರು ತಮ್ಮ ಪ್ರೀತಿಯನ್ನು ಕಳೆದುಕೊಳ್ಳುವಂಥ ಗುಣಗಳು ಯಾವ್ಯಾವ ರಾಶಿಗೆ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಮೇಷರಾಶಿ ಅವರ ಕೋಪದಿಂದ ಅವರ ಪ್ರೀತಿಯನ್ನು ದೂರ ಮಾಡಿಕೊಳ್ಳುವಂಥದ್ದು ಆಗುತ್ತಾ ಇರುತ್ತೆ. ಅವರ ಕೋಪನೇ ಅವರಿಗೆ ಮುಳ್ಳಾಗಿ ನಡೀತಾ ಇರುತ್ತೆ. ಮತ್ತು ವೃಷಭ ರಾಶಿ ಅಪನಂಬಿಕೆಯಿಂದ ಬೇರೆಯವರ ಮಾತು ಕೇಳಿ ಅಪನಂಬಿಕೆ ಥರ ಪ್ರೀತಿ ಮೇಲೆ ತೋರಿಸುವುದರಿಂದ ಪ್ರೀತಿಯನ್ನು ಕಳೆದುಕೊಳ್ಳುವಂಥದ್ದು. ಮತ್ತು ಮಿಥುನ ರಾಶಿ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಅಂದರೆ ಅತಿ ಬುದ್ಧಿವಂತಿಕೆ, ನಾನೇ ಬುದ್ಧಿವಂತಿಕೆಯಿಂದ ಇರೋದು ಅಂತ ತಿಳ್ಕೊಂಡು ಪ್ರೀತಿಯನ್ನು ಕಳೆದುಕೊಳ್ಳುವಂಥದ್ದು. ಬಹಳ ಇನ್ನೊಂದು ವಿಶೇಷ ರಾಶಿ ಕನ್ಯಾ ರಾಶಿಯವರು ಸಂಬಂಧಗಳ ಸ್ಥಿರನೇ ಗೊತ್ತಿರೋದಿಲ್ಲ. ಸಂಬಂಧದ ಬಗ್ಗೆ ಒಂದು ಭಾವನಾರ್ಥಕ ವಿಚಾರನೇ ಗೊತ್ತಿರೋದಿಲ್ಲ. ಇರುವಂಥ ವಿಚಾರನ ಇದ್ದಕ್ಕಿದ್ದಂಗೆ ನಿಷ್ಠುರವಾಗಿ ಹೇಳೋದ್ರಿಂದ ಅವರ ಪ್ರೀತಿಯನ್ನು ಕಳೆದುಕೊಳ್ಳುವಂಥದ್ದು. ಈ 4 ರಾಶಿಯವರು ಮೇಷ, ವೃಷಭ, ಮಿಥುನ ಮತ್ತು ಕನ್ಯಾ ರಾಶಿಯವರು, ಈ 4 ರಾಶಿಯವರು ತಮ್ಮ ತಮ್ಮ ಪ್ರೀತಿಯನ್ನು ತಾವೇ ಕೈಯಾರ ಹಾಳು ಮಾಡಿಕೊಳ್ಳುವಂಥದ್ದು ಅಂತ ಬರ್ತಾ ಇರುತ್ತೆ. ಹಾಗಾಗಿ ಭಾಳ ಗಮನ ಕೊಟ್ಟು ನೀವು ವಿಚಾರ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ತಾಳ್ಮೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಜೀವನಕ್ಕೆ. ನಿಮ್ಮ ಪ್ರೀತಿ ವಿಚಾರಕ್ಕೆ ತಾಳ್ಮೆ ಅನ್ನೋದು ಬಹಳಷ್ಟು ನಿಮಗೆ ಸಹಾಯ ತಂದುಕೊಡುತ್ತೆ. ತಾಳ್ಮೆಯಿಂದ ವರ್ತನೆ ಮಾಡಿ, ನಿಮ್ಮ ಪ್ರೀತಿ ಶಾಶ್ವತವಾಗಿ ನಿಮ್ಮ ಬಳಿಯೇ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಯೋಚನೆ ಮಾಡುವಂಥದ್ದಿಲ್ಲ. ಮತ್ತು ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡೋದರಿಂದ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ಬೋದು, ಮದುವೆಯಲ್ಲಿ ವಿಳಂಬ ಮತ್ತು ಸಂತಾನದಲ್ಲಿ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಇನ್ನು ಪ್ರತಿಯೊಂದು ಸಮಸ್ಯೆಯನ್ನು ಕಾರ್ಪಣ್ಯಗಳಿಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತೇವೆ. ಹಿಂದೆ ಒಂದು ನೇರವಾಗಿ ಭೇಟಿ ಮಾಡಿ. ಮತ್ತು ನೀವು ಎಷ್ಟೇ ಜ್ಯೋತಿಷ್ಯರಲ್ಲಿ, ದೈವ ದೇವಸ್ಥಾನಗಳಲ್ಲಿ, ಆನ್ಲೈನ್ಗಳಲ್ಲಿ ಕೇಳಿ ಈಗಾಗಲೇ ಮೋಸ ಹೋಗಿದ್ದಲ್ಲಿ ಚಿಂತಿಸಬೇಡಿ. ಒಮ್ಮೆ ಬಂದು ನೇರ ಭೇಟಿ ಮಾಡಿ 100% ಗ್ಯಾರಂಟಿಯಾಗಿ ಪರಿಹಾರ ಮಾಡಿಕೊಡುತ್ತೇವೆ. ನಮಸ್ಕಾರ.